ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಎಮಿಲಿ ಡಿಕನ್ಸನ್ ಅವರು ಬರೆದಿರ್ತಕ್ಕಂತಹ ಮೈ ಲೈಫ್ ಹ್ಯಾಡ್ ಸ್ಟುಡ್ ಎ ಲೋಡೆಡ್ ಗನ್ ಅಂತಕ್ಕಂತಹ ಒಂದು ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನೋಡಿ, ಎಮಿಲಿ ಡಿಕನ್ಸನ್ ಅವರು ಬರೆದಿರ್ತಕ್ಕಂತಹ ಅನೇಕ ಪೋಯಮ್ಸ್ಗಳಲ್ಲಿ ಈ ಒಂದು ಕವಿತೆ ಏನಿದೆನೋ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪೋಯಮ್ ಆಗಿದೆ. ಇಂತಹ ಇಂಪಾರ್ಟೆಂಟ್ ಪೋಯಮನ್ನು ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಟೈಟಲ್ ನೋಡಿ, ಮೈ ಲೈಫ್ ಹ್ಯಾಡ್ ಸ್ಟುಡ್ ಎ ಲೋಡೆಡ್ ಗನ್ ಅಂತೇಳಿ ಪೋಯಿಟ್ ಹೇಳ್ತಾ ಇದ್ದಾರೆ. ಅಂದರೆ ತಮ್ಮ ಲೈಫನ್ನು ಅವರು ಒಂದು ಲೋಡೆಡ್ ಗನ್ಗೆ ಕಂಪ್ಯಾರಿಸನನ್ನು ಮಾಡ್ತಾ ಇರೋದನ್ನು ನಾವು ಈ ಟೈಟಲ್ ಆಫ್ ದ ಪೋಯಮಲ್ಲೇ ನೋಡ್ತಾ ಹೋಗ್ತೇವೆ. ಬನ್ನಿ ಈಗ ಈ ಒಂದು ಪೋಯಮನ್ನು ಸ್ಟಾಂಜ ವೈಸ್ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಒಂದು ಪೋಯಮ್ನಲ್ಲಿ ಟೋಟಲ್ 6 ಸ್ಟಾಂಜಸ್ ಇದ್ದಾವೆ, ಅಂದರೆ 6 ಸ್ಟಾಂಜಸ್ಗಳಿದ್ದಾವೆ. ಒನ್ ಬೈ ಒನ್ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಮೈ ಲೈಫ್ ಹ್ಯಾಡ್ ಸ್ಟುಡ್ ಎ ಲೋಡೆಡ್ ಗನ್ ಇನ್ ಕಾರ್ನರ್ಸ್ ಟಿಲ್ ಅ ಡೇ ದ ಓನರ್ ಪಾಸ್ಟ್ ಐಡೆಂಟಿಫೈಡ್ ಆ್ಯಂಡ್ ಕ್ಯಾರಿಡ್ ಮೀ ಅವೇ. ಈ ಒಂದು ಫಸ್ಟ್ ಸ್ಟಾಂಜಾದಲ್ಲಿನೇ ಪೋಯೆಟ್ ತಮ್ಮ ಒಂದು ಲೈಫನ್ನು ಯಾವ ರೀತಿ ಆ ಒಂದು ಲೋಡೆಡ್ ಗನ್ಗೆ ಕಂಪ್ಯಾರಿಸನ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ನೋಡಿ, ಅವರ ಒಂದು ಲೈಫ್ ಏನಿದೆಯೋ ಅದು ಒಂದು ಲೋಡೆಡ್ ಗನ್ ಆಗಿತ್ತು ಮತ್ತು ಒಂದು ಕಾರ್ನರ್ ಅಥವಾ ಒಂದು ಮೂಲೆಯಲ್ಲಿ ಹಾಗೆ ಇರುತ್ತೆ. ಅಂದರೆ ಅನ್ಯೂಸ್ಡ್ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂತಹ ಉಪಯೋಗಕ್ಕೆ ಬಾರದೇ ಇರತಕ್ಕಂತಹ ವಸ್ತುವಾಗಿ ಅದು ಮೂಲೆಯಲ್ಲಿರುತ್ತೆ. ನೋಡಿ, ಲೋಡೆಡ್ ಅಂದರೆ ಫುಲ್ಲಿ ಪೊಟೆನ್ಷಿಯಲ್, ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಶಕ್ತಿಯನ್ನು ಹೊಂದಿದ್ರೂ ಕೂಡ ಯಾವುದಕ್ಕೂ ಉಪಯೋಗ ಆಗದೇನೆ ಹಾಗೆ ಮೂಲೆಯಲ್ಲಿದ್ದಂತಹ ಗನ್ ಅದಾಗಿತ್ತು. ಟಿಲ್ ಅ ಡೇ ದ ಓನರ್ ಪಾಸ್ಟ್ ಐಡೆಂಟಿಫೈಡ್ ಆ್ಯಂಡ್ ಕ್ಯಾರಿಡ್ ಮೀ ವೇ. ಆ ಒಂದು ಓನರ್ ಏನಿರ್ತಾನೋ ಅವನು ಒಂದು ದಿನ ಅಲ್ಲಿ ಪಾಸ್ ಆಗ್ತಾ ಇರ್ತಾನೆ, ಅಂದರೆ ಅಲ್ಲಿ ಹೋಗ್ತಾ ಇರ್ತಾನೆ ಮುಂದಕ್ಕೆ. ಆ ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ, ಐಡೆಂಟಿಫೈಡ್ ಈ ಒಂದು ಗನ್ನನ್ನು ಗುರುತಿಸ್ತಾನೆ. ಅಂದರೆ ಇಲ್ಲೊಂದು ಲೋಡೆಡ್ ಗನ್ ಇದೆ ಅಂತಕ್ಕಂಥದ್ದು ಅವನ ಗಮನಕ್ಕೆ ಬರುತ್ತೆ. ಯಾರಿಗೆ? ಓನರ್ ಅಥವಾ ದ ಮಾಸ್ಟರ್ ಆಫ್ ದ ಗನ್ಗೆ. ಆ್ಯಂಡ್ ಕ್ಯಾರಿಡ್ ಮೇವೆ ಅಂದರೆ ಆ ಮೂಲೆಯಲ್ಲಿ ಬಿದ್ದಿರತಕ್ಕಂತಹ ಗನ್ನನ್ನು ಅವನು ಕೈಗೆತ್ಕೊಳ್ತಾನೆ, ಅದನ್ನು ತೆಗೆದುಕೊಂಡು ತನ್ನ ಕೆಲಸಕ್ಕೆ ಯೂಸ್ ಆಗುತ್ತೆ ಅಂತೇಳಿ ಅದನ್ನು ತೆಗೆದುಕೊಂಡು ಹೋಗ್ತಾನೆ. ಇದಿಷ್ಟು ಫಸ್ಟ್ ಸ್ಟಾಂಜ್ ಆಫ್ ದ ಪೋಯಮ್. ಇನ್ನು ಸೆಕೆಂಡ್ ಸ್ಟಾಂಜದಲ್ಲಿ ನೋಡಿ, ಚಿತ್ರದಲ್ಲಿ ನಾವು ಒಂದು ಜಿಂಕೆಯ ಮರಿಯನ್ನು ಗಮನಿಸಬಹುದಾಗಿದೆ. ಆ್ಯಂಡ್ ನೌ ವಿ ರೋಮ್ ಇನ್ ಸೊವೇರಿಯನ್ ವುಡ್ಸ್ ಆ್ಯಂಡ್ ನೌ ವಿ ಹಂಟ್ ದ ಡೋ ಆ್ಯಂಡ್ ಎವ್ರಿ ಟೈಮ್ ಐ ಸ್ಪೀಕ್ ಫಾರ್ ಹಿಮ್ ದ ಮೌಂಟೇನ್ಸ್ ಸ್ಟ್ರೇಟ್ ರಿಪ್ಲೈ. ಎಸ್ ನೋಡಿ, ಈ ಒಂದು ಫಸ್ಟ್ ಲೈನಲ್ಲಿ ಆ್ಯಂಡ್ ನೌ ವಿ ರೋಮ್ ಇನ್ ಸೊವೇರಿಯನ್ ವುಡ್ಸ್. ರೋಮ್ ಅಂದರೆ ತಿರುಗಾಡೋದು ಅಂತೇಳಿ. ನಾವು ತಿರುಗಾಡ್ತಾ ಇದ್ವಿ ಎಲ್ಲಿ ಅಂದರೆ ಸೊವೇರಿಯನ್ ವುಡ್ಸ್, ಅಂದರೆ ಕಾಡಿನಲ್ಲಿ ನಾವಿಬ್ಬರು ಅಂದರೆ ಓನರ್ ಆಫ್ ದ ಗನ್ ಮತ್ತು ಈ ಒಂದು ಗನ್ ಇಬ್ಬರು ಕೂಡ ಆ ಒಂದು ಕಾಡಿನಲ್ಲಿ ಸುತ್ತಾಡ್ತಾ ಇದ್ದಾರೆ. ಆ್ಯಂಡ್ ನೌ ವಿ ಹಂಟ್ ದ ಡೋ. ಎಸ್ ವಿ ಅಂದರೆ ನಾವು, ಇಬ್ಬರನ್ನು ಕುರಿತು ಇಲ್ಲಿ ಪೋಯಿಟ್ ಹೇಳ್ತಾ ಇದ್ದಾರೆ. ಹಂಟ್ ದ ಡೋ, ಜಿಂಕೆಯ ಮರಿಯನ್ನು ನಾವು ಡೋ ಅಂತೇಳಿ ಕರಿತೇವೆ. ಒಂದು ಜಿಂಕೆಯ ಮರಿಯನ್ನು ನಾವು ಹಂಟ್ ಅಂದರೆ ಬೇಟೆಯಾಡೋದು ಅಂಥೇಳಿ. ಸೊ ಆ ಒಂದು ಓನರ್ ಏನಿದ್ನೋ ಅಥವಾ ಮಾಸ್ಟರ್ ಏನಿದ್ನೋ ಆ ಒಂದು ಗನ್ ಸಹಾಯದಿಂದ ಒಂದು ಜಿಂಕೆ ಮರಿಯನ್ನು ಶೂಟ್ ಮಾಡ್ತಾನೆ ಅಥವಾ ಕೊಲ್ತಾನೆ. ಆ್ಯಂಡ್ ಎವ್ರಿ ಟೈಮ್ ಐ ಸ್ಪೀಕ್ ಫಾರ್ ಹಿಮ್. ಎಸ್, ಯಾವಾಗಾದರೂ ಆ ವ್ಯಕ್ತಿ ಅಥವಾ ಓನರ್ ಏನಿರ್ತಾನೋ ಟ್ರಿಗ್ಗರನ್ನು ಒತ್ಬಿಟ್ರೆ ಸಾಕು, ಅವನಿಗೋಸ್ಕರ ಐ ಸ್ಪೀಕ್ ಫಾರ್ ಹಿಮ್ ಅಂದರೆ ನಾನು ಮಾತನಾಡ್ತೇನೆ, ಅಂದರೆ ನನ್ನಿಂದ ಗುಂಡು ಹಾದು ಹೋಗುತ್ತೆ, ನಾನು ಅವನಿಗೋಸ್ಕರ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥದ್ದನ್ನು ಈ ಸ್ಟಾಂಜದಲ್ಲಿ ಪೋಯೆಟ್ ಹೇಳ್ತಾ ಇದ್ದಾರೆ. ದ ಮೌಂಟೇನ್ಸ್ ಸ್ಟ್ರೇಟ್ ರಿಪ್ಲೈ. ಎಸ್, ಯಾವಾಗಾದರೂ ಆ ವ್ಯಕ್ತಿ ಅಥವಾ ಮಾಸ್ಟರ್ ಆ ಟ್ರಿಗರನ್ನು ಒತ್ಬಿಟ್ರೆ ಆ ಒಂದು ಮೌಂಟೇನ್ಸ್ ಏನಿದ್ವು ಸುತ್ತಲೂ ಕೂಡ ಆ ಮೌಂಟೇನ್ಸಲ್ಲಿ ಇಕೋ ಸೌಂಡ್ ಅಥವಾ ಪ್ರತಿಧ್ವನಿ ಕೇಳಿಸ್ತಾ ಇರುತ್ತೆ. ಅದನ್ನೇ ಅವರು ಸ್ಟ್ರೇಟ್ ರಿಪ್ಲೈ, ಮೌಂಟೇನ್ಸ್ ಕೂಡ ರಿಪ್ಲೈ ಕೊಡ್ತಾ ಇದ್ವು, ಅಂದರೆ ಆ ಗನ್ ಶಾಟ್ ಏನಿತ್ತೋ ಅದು ಪ್ರತಿಧ್ವನಿಸ್ತಾ ಇತ್ತು ಅಂಥೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಯಾವಾಗ? ಎವ್ರಿ ಟೈಮ್ ಮಾಸ್ಟರ್ ಯಾವಾಗೆಲ್ಲ ಯೂಸ್ ಮಾಡ್ತಾನೋ ಆ ಗನ್ನನ್ನು ಆ ಸಮಯದಲ್ಲೆಲ್ಲ ಆ ಒಂದು ಮೌಂಟೇನ್ಸ್ಗಳು ಇಕೋ ಸೌಂಡನ್ನು ಹೊರಡಿಸ್ತಾ ಇದ್ವು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸಬಹುದಾಗಿದೆ. ಇನ್ನು ಥರ್ಡ್ ಸ್ಟಾಂಜ ನೋಡೋಣ. ಆ್ಯಂಡ್ ಡೂ ಐ ಸ್ಮೈಲ್ ಸಚ್ ಕಾರ್ಡಿಯಲ್ ಲೈಟ್ ಓಪನ್ ದ ವ್ಯಾಲಿ ಗ್ಲೋ ಇಟ್ ಈಸ್ ಆಸ್ ಎ ವೆಸುವಿಯನ್ ಫೇಸ್ ಹ್ಯಾಡ್ ಲೆಟ್ ಇಟ್ಸ್ ಪ್ಲೆಜರ್ ಥ್ರೂ. ಎಸ್ ನೋಡಿ, ಆ್ಯಂಡ್ ಡೂ ಐ ಸ್ಮೈಲ್ ಅಂದರೆ ನಾನು ನಗ್ತಾ ಇದ್ದೇನೆ ಅಂಥೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ ಖುಷಿಯಿಂದ. ಸಚ್ ಕಾರ್ಡಿಯಲ್ ಲೈಟ್ ಅಂದರೆ ನಾನು ನಕ್ಕಾಗ ಏನು ಆ ಓನರ್ ಆ ಒಂದು ಗನ್ನನ್ನು ಶೂಟ್ ಮಾಡ್ತಾನೋ ಆ ಸಂದರ್ಭದಲ್ಲಿ ನನಗೆ ಖುಷಿ ಆಗುತ್ತೆ, ನನಗೆ ಕೆಲಸವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಆಗ ನಾನು ನಗ್ತೇನೆ. ಸಚ್ ಕಾರ್ಡಿಯಲ್ ಲೈಟ್ ಓಪನ್ ದ ವ್ಯಾಲಿ ಗ್ಲೋ. ಆ ನಕ್ಕಂತಹ ಸಂದರ್ಭದಲ್ಲಿ ಆ ಇಡೀ ವ್ಯಾಲಿ ಅಂದರೆ ಕಣಿವೆ ಅಂತೇಳಿ ನಾವು ಕರಿತೇವೆ. ಸೊ ಆ ಕಣಿವೆಯಲ್ಲೆಲ್ಲ ಏನಾಗ್ತಾ ಇತ್ತು ಅಂದರೆ ನೋಡಿ, ಗ್ಲೋ ಅಂದರೆ ಹೊಳೆಯೋದು ಅಂತ.
ಅಂದರೆ ನಕ್ಕಂತಹ ಸಂದರ್ಭದಲ್ಲಿ ಆ ಇಡೀ ಕಣಿವೆಯಲ್ಲಿನೇ ಒಂದು ಹೊಳಪು ಮೂಡ್ತಾ ಇತ್ತು, ಲೈಟಿಂಗ್ ಥರ ಕಾಣಿಸ್ತಾ ಇತ್ತು. ಇಟ್ ಈಸ್ ಆ್ಯಸ್ ಎ ವೆಸುವಿಯನ್ ಫೇಸ್ ಹ್ಯಾಡ್ ಲೆಟ್ ಇಟ್ಸ್ ಪ್ಲೆಜರ್ ಥ್ರೂ. ಎಸ್ ನೋಡಿ, ಜ್ವಾಲಾಮುಖಿ ಅಂತ ನಾವು ಕರಿತೇವಲ್ವ, ಆ ಜ್ವಾಲಾಮುಖಿಯ ಒಂದು ಪರ್ವತ ಅದಾಗಿರುತ್ತೆ. ಆ ಜ್ವಾಲಾಮುಖಿಯ ಪರ್ವತ ಯಾವ ರೀತಿ ಜ್ವಾಲಾಮುಖಿ ಲಾವಾರಸ ಆ ಭೂಗರ್ಭದಿಂದ ಮೇಲ್ಗಡೆ ಬರುತ್ತೋ ಆ ಸಂದರ್ಭದಲ್ಲಿ ಯಾವ ರೀತಿ ಬೆಂಕಿಯ ಒಂದು ಬೆಳಕು ಸುತ್ತಲೂ ಮೂಡುತ್ತೋ ಅದೇ ರೀತಿಯೇ ಈ ಒಂದು ಓನರ್ ಫೈರ್ ಮಾಡಿದಂತಹ ಸಂದರ್ಭದಲ್ಲಿ ನನಗೆ ತುಂಬಾ ಖುಷಿ ಆಗುತ್ತೆ. ಆ ಒಂದು ಟ್ರಿಗರ್ ಮಾಡಿದಾಗ ಸ್ವಲ್ಪ ಬೆಂಕಿ ಹೊರಡುತ್ತಲ್ವ, ಸೊ ಅದರಿಂದ ಸುತ್ತಲೂ ಬೆಳಕಾಗ್ತಾ ಇತ್ತು, ನಾನು ನಗ್ತೇನೆ, ಇದರಿಂದ ನನಗೆ ಖುಷಿ ಆಗುತ್ತೆ ಅಂತೇಳಿ ಪೋಯಿಟ್ ಇಲ್ಲಿ ಕಂಪೇರನ್ನು ಮಾಡ್ತಾ ಇದ್ದಾರೆ. ಇನ್ನು ಫೋರ್ತ್ ಸ್ಟಾಂಜ ನೋಡಿ. And when at night our good day done, I guard my master's head. It is better than the eater's duck's deep pillow to have shared. ಎಸ್ ನೋಡಿ, ಡೈಲಿ ನೈಟ್ ಆದಂತಹ ಸಂದರ್ಭದಲ್ಲಿ ವೆನ್ ಎಟ್ ನೈಟ್ ಅಂದರೆ ಇವರ ಒಂದು ಕೆಲಸ ಮುಗಿದಿರುತ್ತೆ. ಯಾವ ಕೆಲಸ ಅಂದರೆ ಹಂಟಿಂಗ್, ಏನು ಬೇಟೆ ಆಡಲಿಕ್ಕೆ ಕಾಡಿಗೆ ಹೋಗ್ತಾರೋ ಆ ಕೆಲಸ ಮುಗಿದ ನಂತರದಲ್ಲಿ ಮರಳಿ ಇವರು ಮನೆಗೆ ಬರ್ತಾರೆ. ಅವರ್ ಗುಡ್ ಡೇ ಡನ್ ಅಂದರೆ ನೈಟ್ ಆದಂತಹ ಸಂದರ್ಭದಲ್ಲಿ ಐ ಗಾಡ್ ಮೈ ಮಾಸ್ಟರ್ಸ್ ಹೆಡ್. ಎಸ್, ರಾತ್ರಿಯ ಸಂದರ್ಭದಲ್ಲೂ ಸಹ ನನ್ನ ಒಂದು ಮಾಸ್ಟರ್ನ ತಲೆಯನ್ನು ಕಾಯ್ತೇನೆ, ಅಂದರೆ ಮಾಸ್ಟರ್ನನ್ನು ನಾನು ಸಂರಕ್ಷಣೆ ಮಾಡ್ತೇನೆ. ಗಾರ್ಡ್ ಅಂದರೆ ಕಾಯೋದು ಅಂತೇಳಿ, ಅಂದರೆ ಪ್ರೊಟೆಕ್ಟ್ ಮಾಡೋದು ಅಂತೇಳಿ. ಸೊ ನೈಟ್ ಟೈಮಲ್ಲೂ ಕೂಡ ನನ್ನ ಒಂದು ಕೆಲಸವನ್ನು ನಾನು ಮಾಡ್ತೇನೆ, ನನ್ನ ಮಾಸ್ಟರ್ ಏನಿದ್ನೋ ಅವನಿಗೆ ಪ್ರೊಟೆಕ್ಷನನ್ನು ನಾನು ಕೊಡ್ತೇನೆ ಅಂತೇಳಿ ಪೋಯಿಟ್ ಹೇಳ್ತಾ ಇದ್ದಾರೆ. ಇಟ್ ಈಸ್ ಬೆಟರ್ ದ್ಯಾನ್ ದ ಈಡರ್ಸ್ ಡಕ್ಸ್ ಡೀಪ್ ಪಿಲ್ಲೋ ಟು ಹ್ಯಾವ್ ಶೇರ್ಡ್. ಅಂದರೆ ಆ ಮಾಸ್ಟರ್ ಜೊತೆ ಆ ಒಂದು ಪಿಲ್ಲೋ ಅಂದರೆ ತಲೆದುಂಬು ಅಂತ ಕರಿತೇವಲ್ವ, ಅದರ ಜೊತೆ ಶೇರ್ ಮಾಡೋದಕ್ಕಿಂತ, ಅಂದರೆ ನಾನು ಮಲಗೋದಿಲ್ಲ ಆ ಟೈಮಲ್ಲೂ ಕೂಡ, ನಾನು ನಿದ್ದೆಯನ್ನು ಮಾಡೋದಿಲ್ಲ ನನ್ನ ಪಾರ್ಟ್ನರ್ ಅಥವಾ ಓನರ್ ಜೊತೆ, ಅದರ ಬದಲಾಗಿ ನಾನು ಆ ಓನರ್ನನ್ನು ರಕ್ಷಣೆ ಮಾಡ್ತೇನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ ಇಲ್ಲಿ ಗನ್ ಅಥವಾ ನಮ್ಮ ಪೋಯೆಟ್. ನೆಕ್ಸ್ಟ್ ಅಂಜ ನೋಡಿ. ಟು ಫೋ ಆಫ್ ಹೀಸ್, ಫೋ ಅಂದರೆ ನಿಮಗೆ ಗೊತ್ತಿರಲಿ ಶತ್ರುಗಳು ಅಂತ ಹೇಳಿ. ಟು ಫೋ ಆಫ್ ಹೀಸ್ ಐ ಆಮ್ ಡೆಡ್ಲಿ ಫೋ, ನನ್ ಸ್ಟಿರ್ ದ ಸೆಕೆಂಡ್ ಟೈಮ್, ಆನ್ ಹೂಮ್ ಐ ಲೇ ಎ ಯೆಲ್ಲೋ ಐ ಆರ್ ಆ್ಯನ್ ಎಂಪ್ಯಾಟಿಕ್ ಸಮ್. ಎಸ್ ನೋಡಿ, ಅವನ ಶತ್ರುಗಳಿಗೆ ನಾನೊಬ್ಬ ದೊಡ್ಡ ಶತ್ರು ಅಂತೇಳಿ ಹೇಳ್ತಾ ಇದ್ದಾರೆ. ಐ ಆಮ್ ಡೆಡ್ಲಿ ಫೋ. ಎಸ್, ನನ್ನ ಒಂದು ಮಾಸ್ಟರ್ನ ಶತ್ರುಗಳಿಗೆ ನಾನು ಭಯಂಕರವಾಗಿರ್ತಕ್ಕಂತಹ, ತುಂಬ ಡೇಂಜರಸ್ ಆಗಿರ್ತಕ್ಕಂತಹ ಶತ್ರು ಆಗಿದ್ದೇನೆ. ಡೆಡ್ಲಿ ಅಂದರೆ ಡೇಂಜರಸ್ ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಫೋ ಅಂದರೆ ಎನಿಮಿ ಅಂತೇಳಿ ಅಥವಾ ಶತ್ರು ಅಂತೇಳಿ. ಅಂದರೆ ಒಂದೇ ಒಂದು ಶಾರ್ಟಲ್ಲಿನೇ ನನ್ನ ಒಂದು ಮಾಸ್ಟರ್ನ ಶತ್ರುಗಳನ್ನು ನಾನು ಹೊಳೆದುರುಳಿಸ್ಬಿಡ್ತೇನೆ. ನನ್ನ ಸ್ಟಿರ್ ದ ಸೆಕೆಂಡ್ ಟೈಮ್, ಎರಡನೇ ಚಾನ್ಸ್ ತೆಗೆದುಕೊಳ್ಳೋದೇ ಇಲ್ಲ, ನಾನು ಕೇವಲ ಒಂದೇ ಒಂದು ಶಾರ್ಟಲ್ಲಿನೇ ಕೊಂದ್ಬಿಡ್ತೇನೆ ಅಂತೇಳಿ. ಆನ್ ಹೂಮ್ ಐ ಲೇ ಯೆಲ್ಲೋ ಐ ಆರ್ ಆ್ಯನ್ ಎಂಫ್ಯಾಟಿಕ್ ಥಂಬ್. ಅಂದರೆ ಆ ಒಂದು ಟ್ರಿಗ್ಗರ್ ಏನಿರುತ್ತೋ ಅದನ್ನು ಯೂಸ್ ಮಾಡಿಬಿಟ್ರೆ ಸಾಕು, ನನ್ನ ಕಡೆ ಯಾರಾದರೂ ದಿಟ್ಟಿಸಿ ನೋಡ್ತಾ ಇದ್ದರೆ ಅವರನ್ನು ಕೇವಲ ಒಂದೇ ಒಂದು ಶಾರ್ಟಲ್ಲಿನೇ ಕೊಂದು ಬಿಡ್ತೇನೆ. ಅಷ್ಟೊಂದು ಪರ್ಫೆಕ್ಟ್ ಆಗಿರ್ತಕ್ಕಂತಹ ಕೆಲಸವನ್ನು ನಾನು ಮಾಡ್ತೇನೆ ಅಂತೇಳಿ ಪೋಯೆಟ್ ಈ ಒಂದು ಸ್ಟಾಂಜದಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ. ದೋ ಐ ದ್ಯಾನ್ ಹಿ ಮೇ ಲಾಂಗರ್ ಲಿವ್, ಹಿ ಲಾಂಗರ್ ಮಸ್ಟ್ ದ್ಯಾನ್ ಐ, ಫಾರ್ ಐ ಹ್ಯಾವ್ ಬಟ್ ದ ಪವರ್ ಟು ಕಿಲ್ ವಿಥೌಟ್ ದ ಪವರ್ ಟು ಡೈ. ಎಸ್ ನೋಡಿ, ಇಲ್ಲಿ ಮೊದಲನೇದಾಗಿ ದೋ ಐ ದ್ಯಾನ್ ಹಿ ಮೇ ಲಾಂಗರ್ ಲಿವ್, ಆ ಒಂದು ಮಾಸ್ಟರ್ಗಿಂತ ಹೆಚ್ಚಿನ ದಿನಗಳ ಕಾಲ ನಾನು ಬದುಕಬಲ್ಲೆ ಅಥವಾ ಜೀವಿಸಬಲ್ಲೆ. ಹಿ ಲಾಂಗರ್ ಮಸ್ಟ್ ದ್ಯಾನ್ ಐ, ಅಥವಾ ಆ ಮಾಸ್ಟರ್ ಏನಿದಾನೋ ನನಗಿಂತ ಹೆಚ್ಚಿನ ಕಾಲದವರೆಗೆ ಅವನು ಬದುಕಬಲ್ಲ ಅಂತೇಳಿ ಮತ್ತೆ ಪೋಯೆಟ್ ಹೇಳ್ತಾ ಇದ್ದಾರೆ. ಮೊದಲಿಗೆ ಆ ಮಾಸ್ಟರ್ಗಿಂತ ನಾನೇ ಲಾಂಗರ್ ಲೀವ್ ಅಂದರೆ ತುಂಬ ದಿನಗಳ ಕಾಲ ಬದುಕ್ತೇನೆ ಅಂತ ಹೇಳಿದರೂ ಕೂಡ ನೆಕ್ಸ್ಟ್ ಲೈನಲ್ಲಿನೇ ಮತ್ತೆ ಆ ಒಂದು ಮೊದಲಿಗೆ ಹೇಳಿದಂತಹ ಹೇಳಿಕೆಯನ್ನು ಬದಲಾಯಿಸ್ತಾ ಇದ್ದಾರೆ. ಯಾಕೆಂದರೆ ನೋಡಿ, ನೆಕ್ಸ್ಟ್ ಥರ್ಡ್ ಲೈನಲ್ಲಿ ಕಾರಣವನ್ನು ಕೊಡ್ತಾ ಇದ್ದಾರೆ. ಫಾರ್ ಐ ಹ್ಯಾವ್ ಬಟ್ ದ ಪವರ್ ಟು ಕಿಲ್ ವಿತೌಟ್ ದ ಪವರ್ ಟು ಡೈ. ಎಸ್, ನಾನು ಎಷ್ಟು ಜನಗಳನ್ನು ಬೇಕಾದರೂ ಅಥವಾ ಏನನ್ನು ಬೇಕಾದರೂ ಕೊಲ್ಲಬಲ್ಲೆ, ಆದರೆ ನನಗೆ ಸಾಯುವಂತಹ ಶಕ್ತಿ ಇಲ್ಲ. ಈ ನನ್ನ ಮಾಸ್ಟರ್ ಸತ್ತು ಹೋಗ್ಬೋದು, ಅವನು ಒಂದಲ್ಲ ಒಂದಿನ, ಬಟ್ ನನಗೆ ಸಾಯಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನನ್ನ ಮಾಸ್ಟರ್ ಸತ್ರು ಕೂಡ ಜೀವಿಸ್ತಾನೆ, ನಾನು ಇದ್ರೂ ಕೂಡ ಸಾಯಲಿಕ್ಕೆ ಸಾಧ್ಯನೇ ಇಲ್ಲ, ನನಗಿಂತ ಆ ಮಾಸ್ಟರ್ ಜೀವನನೇ ಬೆಸ್ಟ್ ಅಂತೇಳಿ ಇಲ್ಲಿ ಆ ಒಂದು ಪೋಯೆಟ್ ಅವರು ಮಾತನಾಡ್ತಾ ಇದ್ದಾರೆ. ನೋಡಿ, ಈ ಒಂದು ಪೋಯಮನ್ನು ಅನೇಕ ಥರದಲ್ಲಿ ಇಂಟರ್ಪ್ರಿಟನ್ನು ಮಾಡಲಾಗುತ್ತೆ. ಅಂದರೆ ಇದರ ಥೀಮನ್ನು ನೋಡ್ತಾ ಹೋದರೆ ಇಲ್ಲಿ ಕಂಪೇರ್ ಮಾಸ್ಟರ್ ಯಾರು ಅಂತಕ್ಕಂತಹ ಒಂದು ಪ್ರಶ್ನೆ ನಮಗೆ ಮೂಡುತ್ತೆ. ಕೆಲವೊಂದು ಕಡೆ ನಾವು ನೋಡಿದಾಗ ಆ ಮಾಸ್ಟರ್ ಬೇರೆ ಯಾರು ಅಲ್ಲ, ಆ್ಯಂಗರ್ ಅಥವಾ ನಮ್ಮಲ್ಲಿರ್ತಕ್ಕಂತಹ ಕೋಪ ಅಂತಕ್ಕಂಥದ್ದನ್ನು ಕೆಲವೊಬ್ಬರು ಇಂಟರ್ಪ್ರಿಟ್ ಮಾಡ್ತಾರೆ, ವಿವರಿಸ್ತಾರೆ. ಇನ್ನೊಂದಿಷ್ಟು ಕೆಲ ಜನಗಳು ಏನು ಹೇಳ್ತಾರೆ ಅಂದರೆ ಆ ಒಂದು ಓನರ್
ಆ ಒಂದು ಪೋಯೆಟ್ ಅವರ ಹಸ್ಬೆಂಡ್ ಅಥವಾ ಅವರ ಫಾದರ್ ಕೂಡ ಆಗಿರ್ಬೋದು. ಅವರು ಯಾವ ರೀತಿ ನಮ್ಮ ಪೋಯೆಟ್ನನ್ನು ನಿಯಂತ್ರಿಸ್ತಾ ಇದ್ರು ಅಂದರೆ ಹೆಣ್ಣು ಅಂತಕ್ಕಂಥದ್ದು ಗಂಡಿನ ಅಧೀನದಲ್ಲಿ ಇರಬೇಕಾಗ್ತಕ್ಕಂತಹ ಸಂದರ್ಭವನ್ನು ನಾವು ಹಿಂದಿನ ಕಾಲದಲ್ಲೂ ನೋಡ್ತಾ ಇದ್ದೇವೆ. ಹಾಗಾಗಿ ಅವಳ ಒಂದು ಹಸ್ಬೆಂಡ್ ಇರ್ಬೋದು ಅಥವಾ ಫಾದರ್ ಇರ್ಬೋದು, ಅವರೆಲ್ಲ ಯಾವ ರೀತಿ ನಿಯಂತ್ರಣವನ್ನು ಮಾಡ್ತಾ ಇದ್ರು. ಫುಲ್ಲಿ ಪೊಟೆನ್ಷಿಯಲ್ ಅಂದರೆ ಸಂಪೂರ್ಣವಾಗಿ ಶಕ್ತಿ ಇದ್ದರೂ ಕೂಡ ಒಂದು ಸ್ವಾತಂತ್ರ್ಯ ಇರಲಿಲ್ಲ. ಆ ಸಂದರ್ಭವನ್ನು ಕುರಿತು ಪೋಯೆಟ್ ಅವರು ಹೀಗೆ ಬರೆದಿದ್ದಾರೆ ಪೋಯಮನ್ನು ಅಂತಕ್ಕಂತಹ ಒಂದು ಅಭಿಪ್ರಾಯಗಳು ಕೂಡ ಇದ್ದಾವೆ. ಒಟ್ಟಿನಲ್ಲಿ ಇದೊಂದು ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಪೋಯಮ್ ಅಂತಾನೆ ನಾವು ಹೇಳ್ಬೋದು. ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ಈ ಒಂದು ಪೋಯಮ್ನ ಸಿಂಪಲ್ ಆಗಿರ್ತಕ್ಕಂತಹ ಕನ್ನಡ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ನಿಮಗೆ ಈ ಒಂದು ಪೋಯಮ್ನ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವ ಒಂದು ಪೋಯಮ್ ಅಥವಾ ಸ್ಟೋರಿಯನ್ನು ನೀವು ಕನ್ನಡದಲ್ಲಿ ಕಲಿಬೇಕು ಅಂತ ಅಂದ್ಕೊಳ್ತೀರಾ ಅಥವಾ ಯಾವುದನ್ನು ಅಪ್ಲೋಡ್ ಮಾಡಲಿ ಅಂತಕ್ಕಂಥದ್ದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸೋಣ. ಮತ್ತೆ ಸಿಗೋಣ. ಬಾಯ್ ಬಾಯ್.